ಕಂಪ್ಲೇಂಟ್ ಯಾರು ಕೊಟ್ಟಿರೋದು? ನಾನೇ ಇನ್ಸ್ಪೆಕ್ಟರ್. ಸರ್, ಕಂಪ್ಲೇಂಟ್ ಇವ್ರು ಕೊಟ್ಟಿರೋದ್ರಿಂದ ಅವ್ರ ಸಿಗ್ನೇಚರ್ ಏನು ಬೇಡ ಸರ್. ಓಕೆ, ಇವ್ರಿಗೆ ಸೈನ್ ತಗೊಳ್ಳಿ. ತಗೊಳ್ಳಿ ಇನ್ಸ್ಪೆಕ್ಟರ್. ಸರ್, ಓಕೆ, ಅರೆಸ್ಟು. ಇನ್ನು ಮುಂದೆ ನಿನಗೂ ಈ ಮನೆಗೂ ಋಣ ತೀರ್ತು. ಹೋಗ್ತಾ ಇರು. ಹೋದ್ ಮಾತ್ರಕ್ಕೆ ಹಂಗೆ ಹೋಗ್ಬಿಡ್ತೀನಿ ಅಂತ ತಿಳ್ಕೊಬೇಡಿ. ಹೊರಗಡೆ ಹೆಂಗ್ ಬರ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಲೋ ಹಲೋ. ಅಳಿಯಂದ್ರೆ, ಎಷ್ಟೇ ಬಿಸಿ ಇದ್ರು ಒಂದ್ 2 ನಿಮಿಷ ನನ್ನ ಜೊತೆ ಮಾತಾಡಿ. ಹೇಳಿ ಅತ್ತೆ, ಏನು ವಿಷಯ? ಅಳಿಯಂದ್ರೆ, ಇಲ್ಲಿ ನಮ್ಮ ಮನೇಲಿ ಯಾವುದು ಸರಿ ಇಲ್ಲ. ಕಟ್ಕೊಂಡಿರೋ ಗಂಡನೇ ನನಗೆ ಅರೆಸ್ಟ್ ಮಾಡಿಸ್ತಾ ಇದ್ದಾನೆ. ಏನು ಹೇಳ್ತಿದ್ದೀರಾ ಅತ್ತೆ? ಎಲ್ಲಿದ್ದೀರಾ ನೀವು? ಇನ್ನೆಲ್ಲಿರೋ ಅಳಿಯಂದ್ರೆ? ಮನೇಲಿದ್ದೀನಿ. ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅಲ್ಲ ಅತ್ತೆ, ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವು? ಏನಾಯ್ತು? ಏನಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದಾರೆ? ನ್ಯಾಯಬದ್ಧವಾಗಿ ಏನಾದರೂ ಇರೋದನ್ನ ಕೇಳ್ತೀವಲ್ವಾ, ಅದಕ್ಕೆ ನಾವು ಕೆಟ್ಟವರು. ಹಂಗಾಗಿ ನಮ್ಮನ್ನು ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ನಾನು ಅಲ್ಲಿ ಹೋದ್ಮೇಲೆ ಫೋನ್ ಮಾಡೋಕ್ಕಾಗುತ್ತೋ ಇಲ್ವೋ ಅಳಿಯಂದ್ರೆ? ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಮೊದಲು ಕಲ್ಯಾಣಿಗೂ ಹೇಳ್ಬಿಟ್ಟು ಅವಳನ್ನ ಅಲ್ಲೇ ಕರ್ಕೊಂಡ್ಬಂದ್ಬಿಡಿ. ಯಾಕತ್ತೆ, ಮನೇಲಿ ಜೈ ಇಲ್ವಾ? ಎಲ್ಲರೂ ಇದ್ದಾರೆ ಅಳಿಯಂದ್ರೆ. ಎಲ್ಲರೂ ಸೇರಿನೇ ನನ್ನನ್ನು ಮನೆಯಿಂದ ಆಚೆ ಹಾಕ್ತಿದ್ದಾರೆ. ಸರಿ ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ ಹತ್ರನೇ ಬರ್ತೀವಿ. ಸರಿ ಅಳಿಯಂದ್ರೆ, ಆದಷ್ಟು ಬೇಗ ಬನ್ನಿ. ನಾನು ಕಾಯ್ತಾ ಇರ್ತೀನಿ. ಜೈ. ಓಹೋ, ಮನೆ ಯಜಮಾಂತಿ ಬಂದೇನಮ್ಮ, ಬಾ. ಈಗ ನಿನಗೆ ಹಾಲು ಕುಡ್ದಷ್ಟು ಸಮಾಧಾನ ಆಗಿರ್ಬೇಕಲ್ವಾ? ಹಬ್ಬಬ್ಬಬ್ಬಾ, ಬಂದಿನ್ನೂ 5 ತಿಂಗಳಾಗಿಲ್ಲ. ಹಾ, ಅಷ್ಟು ಬೇಗ ಮನೆಗಿರೋರು ಎಲ್ಲರೂ ನಿನ್ನ ಬುಟ್ಟಿಗೆ ಹಾಕೊಂಡು ಎಲ್ಲರೂ ನಿನ್ನ ತಾಳಕ್ಕೆ ತಕ್ಕಂಗೆ ಕುಣಿಯಂಗೆ ಮಾಡ್ಕೊಂಡ್ಬಿಟ್ಟಲೆ. ಹಾ, ಅಲ್ಲ, ಇಷ್ಟು ವರ್ಷ ಈ ಮನೆಗಿದ್ದು ಇವ್ರ ಕಷ್ಟ ಸುಖಗಳನ್ನೆಲ್ಲ ನೋಡಿಕೊಂಡು ಇವ್ರ ಜೊತೆ ಜೀವನ ಮಾಡಿದ್ದಕ್ಕೆ ಇವತ್ತು ನನಗೆ ಒಳ್ಳೆ ಬಹುಮಾನನೇ ಕೊಡ್ತಿದ್ದಾರೆ. ಅದು ನೆನ್ನೆ ಮೊನ್ನೆ ಬಂದಿರೋ ನಿನಗೋಸ್ಕರ. ಮುಚ್ಚೆ ಬಾಯಿ ಸಾಕು. ಯಾಕ್ರಿ ಬಾಯಿ ಮುಚ್ಚಬೇಕು? ಹಾ, ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ ನಾನು. ಇಷ್ಟು ದಿನ ಯಾರು ನಿನ್ನ ಮನೆ ಕೆಲಸದೊಳನಾಗಿ ನೋಡಿಲ್ಲ ಕಣೆ. ನಿನಗೂ ಈ ಮನೆ ಯಜಮಾನ್ಕೆನೇ ನಾನು ಕೊಟ್ಟಿದ್ದು. ಬರೀ ಬಾಯಿ ಮಾತಿಗಲ್ರಿ ಯಜಮಾನ್ಕೆ ತನ ಕೊಡೋದು. ಬರ್ದು ಕೊಟ್ಟಿದ್ದೀರಾ ನೀವು ನನಗೆ. ಅಲ್ಲ, ಏನೂ ಇಲ್ದೇನೆ ಇಷ್ಟು ಆಡಂಬರವಾಗಿ ಮೆರೀತಾ ಇದೆಯಾ. ಇನ್ನೇನಾದರೂ ಇದನ್ನೆಲ್ಲ ನಿನಗೆ ಬರ್ಕೊಟ್ಬಿಟ್ಟಿದ್ರೆ ನಮ್ಮೆಲ್ಲರ ಕೈಗೂ ಒಂದು ತಟ್ಟೆ ಚೊಂಬು ಕೊಟ್ಬಿಟ್ಟು ಬೀದಿ ನಿಲ್ಲಿಸ್ಬಿಡ್ತಿದ್ದೆ. ಈಗ ನಿನಗೆ ಸಮಾಧಾನ ಆಗಿದೆ ಅಲ್ವೇನೆ? ಅತ್ತೆ, ಈಗಲೂ ನಿಮಗೆ ಟೈಮ್ ಇದೆ. ಬದಲಾಗಿ ಅತ್ತೆ, ನಮ್ಮೆಲ್ಲರ ಜೊತೆ ಚೆನ್ನಾಗಿರಿ ಅತ್ತೆ, ಪ್ಲೀಸ್ ಅತ್ತೆ. ಥೂ, ಏನೇ ನಿಮ್ಮ ಜೊತೆ ನಾನು ಚೆನ್ನಾಗಿರೋದು? ಅಮ್ಮ ಜೈ, ಸುಮ್ಮನೆ ಇರಿ ನೀವು. ನೋಡಿ ಅತ್ತೆ, ಈಗಲೂ ಕಾಲ ಮಿಂಚಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬದಲಾಗಿ ಅತ್ತೆ, ಮಾವನ ಹತ್ರ ನಾನು ಮಾತಾಡ್ತೀನಿ. 35-40 ವರ್ಷ ಸಂಸಾರ ಮಾಡಿರೋ ಹೆಂಡತಿ ಮಾತೇ ನಿಮ್ಮ ಮಾವ ಕೇಳಲ್ಲ. ಅಂಥದ್ರಲ್ಲಿ ನಿನ್ನೆ ಮೊನ್ನೆ ಬಂದಿರೋ ನಿನ್ನ ಮಾತು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ನೋಡಿ ಮನೇಲಿ. ಯಾಕತ್ತೆ ನನ್ನ ಮೇಲೆ ಇಷ್ಟು ಕೋಪ ನಿಮಗೆ? ನಾನು ಏನತ್ತೆ ನಿಮ್ಗೆ ಅನ್ಯಾಯ ಮಾಡಿದ್ದೀನಿ? ನಾನು ಏನು ತಪ್ಪು ಮಾಡಿದ್ದೀನಿ? ಪ್ಲೀಸ್ ಅತ್ತೆ, ನಾನು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ. ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ಪ್ಲೀಸ್ ಅತ್ತೆ, ಬದಲಾಗಿ ಅತ್ತೆ. ಹಾಂ, ನಿನ್ನ ಕಟ್ಕೊಂಡು ನನಗೇನೇ ಆಗಬೇಕಾಗೈತೆ? ನನಗೆ ಬೇಕಾಗಿರೋದು ಈ ಆಸ್ತಿ ಅಂತಸ್ತು. ಅದನ್ನು ನಿನ್ನ ಗಂಡ ನನಗೆ ಕೊಡ್ತಾನ ಕೇಳು. ಹಾಗಿದ್ರೆ ಮಾತ್ರ ನಾನು ಈ ಮನೇಲಿ ಉಳ್ಕೋತೀನಿ. ಇನ್ಸ್ಪೆಕ್ಟರ್, ಇನ್ನು ಏನು ಮುಖ ನೋಡ್ಕೊಂಡು ನಿಂತಿದ್ದೀರಾ? ಅರೆಸ್ಟ್ ಮಾಡ್ರಿ ಇವ್ರನ್ನ. ನೋಡ್ದೇನೆ, ನಿನ್ನ ಗಂಡ ಮಾತಿಗಾದ್ರೂ ಆಯ್ತಮ್ಮ ನಾನು ಕೊಡ್ತೀನಿ ಇರು ಅಂತ ಏನಾದರೂ ಅಂತಿದ್ದಾನ? ಮಾತಿಗಾದ್ರೂ ಹೇಳಿದ್ನ? ಅವನಿಗೂ ಎತ್ತ ತಾಯಿಗಿಂತ ಈ ಅಂತಸ್ತೆ ಹೆಚ್ಚಾಗೋಯ್ತು ಕಣೆ. ಅಂಥದ್ರಲ್ಲಿ ನಿನ್ನನ್ನು ಕಟ್ಕೊಂಡು ನನಗೇನಾಗಬೇಕಾಗೈತೆ? ನನಗೂ ಅಂತಸ್ತೆ ಹೆಚ್ಚು. ಜೈ, ನಮಗೆ ಆಸ್ತಿ ಅಂತಸ್ತು ಏನು ಬೇಡ ಜೈ. ಅತ್ತೆ ಮನೇಲಿ ಇರೋಕೆ ಹೇಳಿ. ಅವರೆಲ್ಲೂ ಹೋಗೋದು ಬೇಡ. ಈಗ ಆಸ್ತಿ ಅವ್ರ ಹೆಸರಲ್ಲಿದ್ರೆ ಏನೋ, ನಮ್ಮ ಹೆಸರಲ್ಲಿದ್ರೆ ಏನೋ, ಎಲ್ಲ ಒಂದೇ ಅಲ್ವಾ? ಎಲ್ಲರೂ ಒಟ್ಟಿಗೆ ಇರೋಣ ಜೈ. ಅಪ್ಪಾಜಿ, ಸಾಕು ನಿಲ್ಸು ಜೈ. ನನಗೆ ಗೊತ್ತು ನೀನೇನು ಮಾತಾಡೋಕೆ ಬಂದಿದ್ಯಾ ಅಂತ. ಕರ್ಕೊಂಡೋಗಿ. ನೀವೇನು ಚಿಂತೆ ಮಾಡಿಬಿಡಿ ಮೂರ್ತಿಯವರೇ, ಎಲ್ಲ ನಾವು ನೋಡ್ಕೊತೀವಿ. ಅಂಕಲ್ ಹೇಳಿದ್ದೆಲ್ಲ ನೆನಪಿದೆಯಲ್ಲ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಮೊದಲಿಂದನೂ ನನ್ನ ತಾಯಿ ಮನಸ್ಸು ಹೇಗಿತ್ತು ಅಂತ ಒಂದಿನಕ್ಕೂ ನನಗೆ ಅರ್ಥ ಆಗಲಿಲ್ಲ ಅಂಕಲ್. ಆದರೆ ಇತ್ತೀಚೆಗೆ ಅವ್ರ ಹೊತ್ತಿಗೆ ಬಂದಮೇಲೆ ನಮ್ಮ ತಾಯಿ ಮನಸ್ಸನ್ನು ಕೆಡಿಸಿ ಈ ರೀತಿ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬೇಡಿ. ಆದರೆ ಬೇಲ್ ಮೇಲೆ ಹೊರಗಡೆ ಬರ್ಬೋದಲ್ವಾ ಜೈ? ಸರ್, ನಿಮಗೆ ಗೊತ್ತಿಲ್ಲದೆ ಇರೋದೇನಿದೆ ಆದಷ್ಟು ಬೇಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ. ಏನೇ ಆದರೂ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದ ವಿಚಾರ ಸರ್. ಗೊತ್ತು ಜೈ, ಯಾವುದೇ ತಪ್ಪಿಲ್ಲದೆ ಒಂಟಿ ಹೆಣ್ಣನ್ನು ಮನೆಯಿಂದ ಆಚೆ ಹಾಕಿರೋದು ಇದು ಕೊಲೆ ಕೇಸಿಗೆ ಪ್ರಕರಣಕ್ಕೆ ನಾವು ಸೇರಿಸ್ಕೋತೀವಿ. ಯಾಕೆ ಅಂದರೆ ಅಕಸ್ಮಾತ್ ಏನಾದರೂ ನಾನು ಆ ಜಾಗದಲ್ಲಿ ಬಂದಿಲ್ಲ ಅಂದಿದ್ರೆ ನಿಮ್ಮ ವೈಫ್ಗೆ ಏನು ಬೇಕಾದರೂ ಆಗಿರ್ಬೋದು. ಅಕಸ್ಮಾತ್ ಆಗೋದು ಬೇಡ. ಒಂದು ವೇಳೆ ಆಗಿದ್ದಿದ್ರೆ ಇದಕ್ಕೆ ನೇರ ಕಾರಣ ನಿಮ್ಮ ತಾಯಿನೇ ಆಗ್ತಿದ್ರು. ಸೊ ಇವಾಗ ನಾನು ಕಂಪ್ಲೇಂಟ್ ತೊಗೊಂಡಿರೋದು ಹಾಗೇನೆ. ಬರೀ ಇವರು ಮನೆಯಿಂದ ಆಚೆ ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಕೇಸ್ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಸೊ ಅವ್ರಿಗೇನು ಹೆಚ್ಚು ಕಮ್ಮಿ ಆಗದೆ ಇರೋದೇ ನಿಮ್ಮ ಲಕ್ ಅಂತ ಹೇಳ್ತೀನಿ. ಇಲ್ಲ ಅಂದಿದ್ರೆ ಒಂದು ಕಡೆ ನಿಮ್ಮ ಹೆಂಡತಿನೂ ಕಳ್ಕೊತಾ ಇದ್ರಿ, ಈ ಕಡೆ ತಾಯಿನೂ ಕಳ್ಕೊತಾ ಇದ್ರಿ. ಪರವಾಗಿಲ್ಲ ಜೈ, ಸ್ವಲ್ಪ ದಿನ ಇವ್ರು ಜೈಲಲ್ಲೇ ಕೊಳಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವತ್ತೂ ಬರಲ್ಲ ಸರ್. ಅಕಸ್ಮಾತ್ ಅವ್ರು ಹೊರಗಡೆ ಬಂದ್ರೂ ಏನು ಮಾಡೋಕ್ಕಾಗಲ್ಲ ಸರ್. ಈ ಆಸ್ತಿನ ಯಾವುದೇ ಕಾರಣಕ್ಕೂ ಅವ್ರಿಗೆ ವರ್ಗಾವಣೆ ಮಾಡೋಕ್ಕಾಗೋದೇ ಇಲ್ಲ. ಸುಮ್ಮನೆ ಹುಚ್ಚುಚ್ಚಾಗಿ ಯೋಚನೆ ಮಾಡೋದ್ರಿಂದ ಅವ್ರ ಜೀವನನ ಅವರೇ ಹಾಳು ಮಾಡ್ಕೊತಾರೆ ಅಷ್ಟೇ. ಸರಿ ಜೈ, ನಾನಿನ್ನು ಹೊರಡ್ತೀನಿ.
ಸರಿ ಅಂಕಲ್, ಥ್ಯಾಂಕ್ಸ್. ಅಂದಹಾಗೆ ಜೈ, ಇವರೇ ನಾನು ನಿಮ್ಮ ತಂಗಿ? ಹೌದು ಅಂಕಲ್, ಇವಳೇ ನನ್ನ ತಂಗಿ. ನಮಸ್ಕಾರ ಸರ್. ಹಾಂ ನಮಸ್ಕಾರ ನಮ್ಮ. ಸರ್, ಏನಾದರೂ ಪ್ರಾಬ್ಲಮಾ? ನೋ ಹಾಗೇನಿಲ್ಲ ಜೈ. ಇದುವರೆಗೂ ನಿನ್ನನ್ನು ಮಾತ್ರ ನೋಡಿದೆ, ನಿಮ್ಮ ತಂಗಿ ನೋಡಿರ್ಲ್ವಲ್ಲ, ಸೊ ಹಾಗಾಗಿ ಕೇಳಿದೆ ಅಷ್ಟೇ. ನಾನು ನಿಮಗೆ ಒಳ್ಳೆ ದಿನದಲ್ಲಿ ಕರ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸರ್, ಆದರೆ ಈ ರೀತಿಯಲ್ಲಿ ನಿಮ್ಮನ್ನು ಕರ್ಸ್ಕೋತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ಪರವಾಗಿಲ್ಲ ಜೈ, ನೀನೇನು ವರಿ ಮಾಡ್ಕೋಬೇಡ, ನಿನಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಸೊ ಆವಾಗ ಮೀಟ್ ಆಗೋಣ, ಓಕೆ? ಒಳ್ಳೆಯದಾಗಲಿ, ನಾನು ನೋಡ್ತೀನಿ. ಅಣ್ಣ, ಜೈ, ಶೋಭಾ, ಮಾವ ನಾನೇನು ತಪ್ಪು ಮಾಡಿಲ್ಲ ಮಾವ. ಆದ್ರೂ ಅತ್ತೆ ಯಾಕೆ ಮಾವ ಈ ಥರ ಆಡ್ತಿದ್ದಾರೆ? ಅವ್ರು ಜೈಲಿಗೆ ಹೋಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಮಾವ. ಆದಷ್ಟು ಬೇಗ ಅವ್ರನ್ನ ಮನೆಗೆ ಕರ್ಕೊಬನ್ನಿ. ಕಷ್ಟನೋ ಸುಖನೋ ಅವ್ರು ನಮ್ಮ ಜೊತೆಲೇ ಇರಲಿ. ಏನೂ ಆಗೋಲ್ಲ ಮಗಳೇ. ಇನ್ಸ್ಪೆಕ್ಟರ್ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ಸ್ವಲ್ಪ ಅವ್ರಿಗೆ ದುರಾಂಕಾರ ಹೇಳಿಲಿ ಅಂತ ಈ ಥರ ಮಾಡಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಶೋಭಾ. ಜೈ ಇವಾಗ ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ. ನೀನೇ ಅವನ ಮನಸ್ಸನ್ನು ಬದಲಾಯಿಸಬೇಕು. ಯಾಕಂದರೆ ಅವ್ನು ಹೆತ್ತ ತಾಯಿ ಇಲ್ಲ ಅಂತ ಗೊತ್ತಾಗಿರೋ ನೋವು ಅವನನ್ನು ಕಾಡ್ತಾ ಇರುತ್ತೆ. ಸೊ ನೀನು ಅವನ ಎದುರು ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ಅವನ ಮನಸ್ಸಿಗೆ ಇನ್ನೂ ನೋವಾಗುತ್ತಮ್ಮ. ಈಗ ನಿನ್ನ ಗಂಡನಿಗೆ ಜೊತೆಯಾಗಿ ನಿಂತ್ಕೊಳ್ಳೋಳು ನೀನು ಒಬ್ಳೆ. ತಾಯಿಯನ್ನು ನೀನೆ, ಹೆಂಡ್ತಿನೂ ನೀನೆ. ತಾಯಿ ನೆನಪು ಅವನಿಗೆ ಬರದೇ ಇರೋ ರೀತಿ ನೀನು ಅವನು ನೋಡ್ಕೊಬೇಕು. ನಮಗೆ ಗೊತ್ತಮ್ಮ ಶೋಭಾ, ನೀನು ಯಾವ ತಪ್ಪು ಮಾಡಿಲ್ಲ. ಈ ಮನೆಗೆ ತಕ್ಸೋಸೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಕಾರಣ ಅವ್ರ ಅತ್ತಿಗೆ. ಮಾಡಿದ ತಪ್ಪಿಗೆ ಅನುಭವಿಸ್ಲೇಬೇಕಲ್ವಾ? ಶಿಕ್ಷೆ ಅನುಭವಿಸ್ಲಿ, ಗೊತ್ತಾಗುತ್ತೆ. ಆದ್ರೂ ಮಾವ ಆದಷ್ಟು ಬೇಗ ಕರ್ಕೊಂಬನ್ನಿ ಮಾವ, ಪ್ಲೀಸ್ ಮಾವ. ಸರಿ ನಮ್ಮ ಶೋಭಾ, ನೀನೇನು ಯೋಚನೆ ಮಾಡಬೇಡ, ಒಳಗೆ ಹೋಗು. ಅಪ್ಪ, ಐಶು, ಏನು ಯೋಚನೆ ಮಾಡಬೇಡ ಮಗಳೇ. ನಿಮ್ಮ ಅಣ್ಣ ಇದ್ದಾನೆ, ನಾನಿದ್ದೀನಿ, ಯಾಕೆ ಹೆದರ್ಕೋತೀಯ? ನಿಜ ಹೇಳಬೇಕು ಅಂದರೆ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಬಂದೆ ಐಶು. ಏನಪ್ಪಾಜಿ ನನ್ನ ಜೊತೆ ಮಾತಾಡ್ಬೇಕಾ? ಐಶು, ನಿನ್ನ ಜೊತೆ ಅಂದರೆ ಮನೇಲಿ ಎಲ್ರಿಗೂ ಖುಷಿ ಪಡೋವಂಥ ವಿಚಾರ. ಆದರೆ ಅಷ್ಟರಲ್ಲಿ ನಿಮ್ಮಮ್ಮ ಈಗ ಮಾಡಿಬಿಟ್ಲು. ಎಲ್ಲ ಇವತ್ತೇ ಕೊನೆ ಮಾಡಿಬಿಟ್ಲು. ನೋಡೋಣ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂತ. ಅಪ್ಪಾಜಿ ಏನು ವಿಚಾರ ಹೇಳಿ ಅಪ್ಪಾಜಿ, ಪ್ಲೀಸ್ ಅಪ್ಪಾಜಿ. ನಿನ್ನ ಮದುವೆ ವಿಚಾರ ಐಶು. ಏನಪ್ಪ ಹೇಳ್ತಾ ಇದ್ದೀರಾ ನೀವು? ಹೌದು ಕಣ ಐಶು, ನನ್ನ ಫ್ರೆಂಡ್ ಮಗ ಅಮೆರಿಕದಿಂದ ಬರ್ತಿದ್ದಾನೆ. ಒಳ್ಳೆ ಕೆಲಸದಲ್ಲಿದ್ದಾನೆ, ಸಾಲದಕ್ಕೆ ತುಂಬ ಓದಿದ್ದಾನೆ. ನಿನ್ನ ಫೋಟೋ ತೋರಿಸ್ದೆ, ಒಪ್ಕೊಂಡು ಇದ್ದಾರೆ. ಒಳ್ಳೆ ಮನೆತನ, ಎಲ್ಲ ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಕಣೋ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಒಬ್ಬನೇ ಮಗ ಬೇರೆ. ನಮಗಿಂತ ತುಂಬ ಚೆನ್ನಾಗಿ ಆಸ್ತಿ ಅಂತಸ್ತು ಎಲ್ಲನೂ ಇದೆ. ಆದರೆ ಅವರು ಕೂಡ ಹುಡುಗಿನ ಹುಡುಕ್ತಾ ಇದ್ರು. ನನ್ನ ಫ್ರೆಂಡು ನಿನ್ನ ಫೋಟೋ ನೋಡಿನೇ ಒಪ್ಕೊಂಡಿದ್ದಾನೆ. ಐಶುನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು, ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿದ್ದಾರೆ ಕಣೋ. ನಾನು ಕೂಡ ಹುಡುಗನ ನೋಡಿ ಮಾತಾಡಿದ್ದೀನಿ. ಒಳ್ಳೆ ಹುಡುಗ, ಚೆನ್ನಾಗಿ ಮಾತಾಡಿಸ್ದ. ನೀನು ಮದುವೆ ಆದರೆ ಅವನ್ನ ಫಾರಿನಲ್ಲಿ ಸೆಟ್ಲ್ ಆಗ್ಬೋದು. ಯೋಚನೆ ಮಾಡು ಐಶು. ಅಪ್ಪ ಏನು ಹೇಳ್ತಾ ಇದ್ದೀರಾ ನೀವು? ಯಾಕಮ್ಮ ಐಶು, ನಿನಗೆ ಇಷ್ಟ ಇಲ್ವಾ? ಇಲ್ಲ ಅಪ್ಪಾಜಿ, ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲ. ನನಗೆ ಗೊತ್ತು ಐಶು, ನಿಮ್ಮ ಅಮ್ಮ ಇಲ್ಲದೆ ನೀನು ಈ ಸಮಯದಲ್ಲಿ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ. ಪರವಾಗಿಲ್ಲ, ಅವರು ಕೂಡ ವೆಯ್ಟ್ ಮಾಡ್ತಾರೆ. ಇದೆಲ್ಲ ಯಾವುದೋ ಅವ್ರಿಗೆ ಲೆಕ್ಕನೇ ಇಲ್ಲ ಅಂತ ಮನುಷ್ಯರು ಅವರು. ಹುಡುಗ ಮಾತ್ರ ನಿನಗೆ ಹೇಳಿ ಮಾಡಿಸಿದ ಜೋಡಿ ಇದ್ದಾಗಿದ್ದಾನೆ ಐಶು. ತುಂಬ ಮುದ್ದಾಗಿದ್ದಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಕೆಲಸದಲ್ಲಿದ್ದಾನೆ. ನೀನು ನೋಡಬೇಕು ಅಂತಲೇ ಫಾರಿನಿಂದ ಕರೆಸ್ತಾ ಇದ್ದಾರೆ. ಅವ್ನು ಬಂದರೆ 6 ಮಂತ್ ಹೋಗೋದೇ ಇಲ್ಲ. ಅಷ್ಟರೊಳಗೆ ನಿಮ್ಮ ಅಮ್ಮನ ವಾಪಸ್ ಬರ್ತಾಳೆ ಐಶು. ಒಂದು ವೇಳೆ ಬಂದಿಲ್ಲ ಅಂದರೂ ನಿನ್ನ ಜೀವನ ನೀನು ನೋಡ್ಕೋ ಐಶು. ನಿಮ್ಮ ಅಮ್ಮಂಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಒಳ್ಳೆ ಸಂಬಂಧನ ನೋಡಿದ್ದೀನಿ. ಸಮಯ ನೋಡಿಕೊಂಡು ಜೈ ಹತ್ರ ನಾನು ಮಾತಾಡ್ತೀನಿ. ಆ ಹುಡುಗನ ತಂದೆ ತಾಯಿ ಅಂತೂ ನಿನ್ನ ಫೋಟೋ ನೋಡಿನೇ ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ ಐಶು. ಯಾವಾಗ ನಿಮ್ಮ ಮನೆಗೆ ಬರೋಣ, ನಿಮ್ಮ ಹುಡುಗಿನ ಯಾವಾಗ ತೋರಿಸ್ತೀರಾ ಅಂತ ತುಂಬಾ ಹಿಂಸೆ ಕೊಡ್ತಾಯಿದ್ರು ನನಗೆ. ಹಾಗಾಗಿ ನನ್ನ ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದೆ ಐಶು. ನಾನಂತೂ ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ ಐಶು. ಈ ಹುಡುಗನ ಬಿಟ್ಟರೆ ಬೇರೆ ಇನ್ಯಾವ ಹುಡುಗನೂ ನಾನು ನೋಡಲ್ಲ ನಿನಗೆ. ಯಾಕಂದರೆ ಯಾರ ಜೊತೆ ಚೆನ್ನಾಗಿದ್ರೆ ನನ್ನ ಮಕ್ಳ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಐಶು. ಹಾಗಾಗಿ ನನ್ನ ಸ್ನೇಹಿತನಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಐಶು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಈ ಮದುವೆಗೆ ಒಪ್ಕೊತೀಯ ಅಲ್ವಾ ಐಶು? ಇಂಥ ಅವಕಾಶ ನಿನಗೆ ಮತ್ತೆ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಐಶು. ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಆಸೆನ ನೆರವೇರಿಸ್ಕೊಡ್ತೀಯಲ್ವಾ ಐಶು? ನನಗೆ ಗೊತ್ತು ಮಗಳೇ, ನೀನು ಯಾವತ್ತೂ ನನ್ನ ನಂಬಿಕೆ ದ್ರೋಹ ಮಾಡಲ್ಲ ಅಂತ. ಅಪ್ಪಾಜಿ ಅದು ನೀನೇನು ಹೇಳ್ಬೇಡ ಐಶು, ನೀನೇನು ಯೋಚನೆ ಮಾಡಬೇಡ ಐಶು. ನೀನು ಮದುವೆ ಆದಮೇಲೂ ಕೂಡ ಓದ್ತೀನಿ ಅಂದರೆ ಅವನು ಓದಿಸ್ತಾನೆ. ನೀನು ಡಾಕ್ಟ್ರ್ ಬೇಕಾದರೂ ಆಗ್ಬೋದು, ಇಂಜಿನಿಯರ್ ಬೇಕಾದರೂ ಆಗ್ಬೋದು. ತುಂಬ ಚೆನ್ನಾಗಿ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಐಶು. ನಮ್ಮ ಬಗ್ಗೆ ಯೋಚನೆ ಬಿಟ್ಬಿಡು ನೀನು. ನಮ್ದು ಹೆಂಗೋ ನಡೆದೋಗುತ್ತೆ. ನಿನ್ನ ಲೈಫ್ ಸೆಟ್ಲ್ ಆಗೋದನ್ನು ಯೋಚನೆ ಮಾಡು, ಅರ್ಥ ಆಯ್ತಾ?